ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಕುಷ್ಟಗಿ ಪಟ್ಟಣದ ಪುಣ್ಯಕೋಟಿ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆಯಲ್ಲಿ ನೃತ್ಯ ಮಾಡಿದ ಶಾಸಕ ಪುತ್ರಿ ಗೌರಿ. ಕುಷ್ಟಗಿ ಪಟ್ಟಣದ ಪುಣ್ಯಕೋಟಿ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಮಕ್ಕಳು ಶಿಕ್ಷಕರಾಗಿ, ಶಿಕ್ಷಕರು ಮಕ್ಕಳಾಗಿ ವಿಶೇಷವಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಕುಷ್ಟಗಿ ಪಟ್ಟಣದ ಪುಣ್ಯಕೋಟಿ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಲಾಯಿತು. ಪ್ರಪ್ರಥಮವಾಗಿ ಜವಾಹರಲಾಲ್ ನೆಹರು ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಹಲವು ವಿದ್ಯಾರ್ಥಿಗಳಿಂದ ಮಕ್ಕಳ ದಿನಾಚರಣೆ ಭಾಷಣ ಮಾಡಿಸಿದ್ದಾರೆ ಮತ್ತು ವಿಶೇಷವಾಗಿ ಮಕ್ಕಳೇ ಶಿಕ್ಷಕರಾಗಿ, ಶಿಕ್ಷಕರೇ ಮಕ್ಕಳಾಗಿ ಮಕ್ಕಳ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಪುತ್ರಿಯಾದ ಗೌರಿ ಅವರು ನೃತ್ಯ ಮಾಡಿ ಮಕ್ಕಳ ದಿನಾಚರಣೆಯನ್ನ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುಣ್ಯಕೋಟಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ದುರ್ಗೇಶ ಇದ್ಲಾಪುರ, ಮುಖ್ಯ ಶಿಕ್ಷಕರಾದ ಹನುಮೇಶ್, ವೀರೇಶ್, ಶಿಕ್ಷಕಿಯಾದ ಗಂಗಮ್ಮ, ಶಾಂತ ಹಾಗಲ್ದಾಳ್, ಗೋಡಿಹೊಲ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಳಪ್ಪ ಕೆರಿಹೊಲ, ಪ್ರಜಾಪವ ಟಿವಿ, ಕುಷ್ಟಗಿ. ಮಹದೇಶ್ವರರ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶಾಂತಿ, ನೆಮ್ಮದಿಯಿಂದ ಬದುಕಲು ಸಾಧ್ಯ. ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅಭಿಮತ. ನಾವು ದೇವರೆಂದು ಪೂಜಿಸ್ತಾ ಇರುವ ಮಹದೇಶ್ವರ ಅವರು ಹೇಳಿರುವ ವಿಚಾರಧಾರೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶಾಂತಿ, ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಎಲ್ಲರಲ್ಲೂ ಬರಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖಾ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರು ಹೇಳಿದ್ದಾರೆ. ಇಂದು ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮ ನಿಯಮಿತ ಮೈಸೂರವರ ಸಂಯುಕ್ತ ಆಶ್ರಯದಲ್ಲಿ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಂಜನಗೂಡು ತಾಲೂಕು 16 ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 16 ಗ್ರಾಮದ ಶ್ರೀ ಬಿಳಿಕೆರೆ ಮಹದೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ. ಮಹದೇಶ್ವರ ಅವರು ಜನರು ಬದುಕಿನ ನೋವು ಕಷ್ಟಗಳನ್ನ ಜಾನಪದ ಸಾಹಿತ್ಯದ ಮೂಲಕ ಹೇಳ್ತಾ ಇದ್ರು. ಬದುಕನ್ನ ಅರ್ಥಪೂರ್ಣವಾಗಿ ಹೇಳುವುದರ ಮೂಲಕ ಜನರನ್ನ ಜಾಗೃತಿಗೊಳಿಸ್ತಾ ಇದ್ರು. ಮಹದೇಶ್ವರ ಜಾನಪದ ಸಾಹಿತ್ಯದ ನಾಯಕ, ಸಮಾಜದ ಸುಧಾರಣೆ ಮೂಲಕ ಜನರನ್ನ ಎಚ್ಚರಗೊಳಿಸ್ತಾ ಇದ್ರು. ಪೂಜಾ ಕೈಂಕರ್ಯಗಳು ಜನರನ್ನೆಲ್ಲ ಒಂದೇ ಕಡೆ ಸೇರಿಸಿ ನಾವೆಲ್ಲರೂ ಒಂದೇ ಎನ್ನುವುದನ್ನ ತಿಳಿಸುವುದು, ಯಾವುದೇ ತಾರತಮ್ಯ ಮಾಡದೆ ಮನುಷ್ಯರೆಲ್ಲರೂ ಒಂದೇ ಎಂಬುದು ಮಹದೇಶ್ವರರ ತತ್ವವಾಗಿತ್ತು ಎಂದು ತಿಳಿಸಿದ್ದಾರೆ. ನಾನು ರಾಜಕೀಯಕ್ಕೆ ಬಂದ ನಂತರ ನನಗೆ ನನ್ನ ತಾಯಿ ಊರಿನ ಜನರಿಗೆ ನೀನು ಒಳ್ಳೆಯದನ್ನ ಮಾಡಬೇಕು, ರಸ್ತೆ, ದೇವಸ್ಥಾನ, ಕುಡಿಯುವ ನೀರಿನ ವ್ಯವಸ್ಥೆ ಉತ್ತಮವಾಗಿ ಮಾಡಿಕೊಡಬೇಕು ಎಂದು ಹೇಳಿದ್ರು. ಅದರಂತೆ ಊರಿನ ಅಭಿವೃದ್ಧಿ ಮಾಡುತ್ತಾ ಬರುತ್ತಿದ್ದೇನೆ. ರಾಜಕೀಯದಲ್ಲಿ ನನ್ನ ತಾಯಿಯೇ ನನಗೆ ಪ್ರೇರಣೆ ಎಂದು ಹೇಳಿ ಅವರ ತಾಯಿಯನ್ನ ಸ್ಮರಿಸಿದ್ದಾರೆ. 16 ಗ್ರಾಮದ ಪಕ್ಕದಲ್ಲಿ ಚಿತ್ರನಗರಿ ಕಾರ್ಖಾನೆಗಳು ಸ್ಥಾಪನೆಯಾಗಲಿದ್ದು ಪ್ರವಾಸಿ ತಾಣವಾಗುವುದರ ಜೊತೆಗೆ ಧಾರ್ಮಿಕ ಕ್ಷೇತ್ರವಾಗುವುದು ಖಂಡಿತ. ಆದ್ದರಿಂದ ಈ ಸ್ಥಳದ ಸ್ವಚ್ಛತೆಯನ್ನ ಕಾಪಾಡಬೇಕು. ಸರ್ಕಾರ ಜನರ ಅನುಕೂಲಕ್ಕಾಗಿ ಅನೇಕ ಸೌಕರ್ಯಗಳನ್ನ ನೀಡಿದೆ, ಅದನ್ನ ಪಡೆದುಕೊಳ್ಳಬೇಕು ಎಂದರು. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುನಿಲ್ ಬೋಸ್ ಅವರು ಮಾತನಾಡಿ, ನಾನು ಹುಟ್ಟಿದ ಊರಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ನೋಡಿ ಸಂತಸವಾಗುತ್ತಿದೆ. ಯಾರೇ ಆಗ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ತಮ್ಮ ಗ್ರಾಮಕ್ಕೆ ಒಂದಷ್ಟು ಒಳ್ಳೆಯ ಕೆಲಸ ಮಾಡಬೇಕು, ನನ್ನ ಹುಟ್ಟೂರಿಗೆ ಏನಾದರೂ ಮಾಡಬೇಕು ಎಂಬ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ಅದೇ ರೀತಿ ಮಹದೇವಪ್ಪ ಅವರು ಸ್ವಗ್ರಾಮಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಲೋಕೋಪಯೋಗಿ ಸಚಿವರಾಗಿದ್ದಾಗ ಅನೇಕ ರಸ್ತೆಗಳು, ಸೇತುವೆ ಮಾಡಿದ್ದಾರೆ. ಗಬ್ಬು ನಾರುತ್ತಾ ಇದ್ದಂತಹ ಸ್ಥಳವನ್ನ ಉದ್ಯಾನವನ ನಿರ್ಮಾಣ ಮಾಡಿ ಈ ಗ್ರಾಮದ ಜನರಿಗೆ ಕೊಡುಗೆ ನೀಡಿದ್ದಾರೆ ಎಂದು ಸಚಿವರನ್ನ ಕೊಂಡಾಡಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಲಾಗ್ತಿದೆ. ಇದರಿಂದ 16 ಗ್ರಾಮವು ಕೂಡ ಒಂದು ಪ್ರವಾಸಿ ತಾಣವಾಗಲಿದೆ. ಸುಸಜ್ಜಿತವಾದ ದೇವಾಲಯವನ್ನ ಊರಿನ ಜನರು ಸ್ವಚ್ಛವಾಗಿ ಕಾಪಾಡಿಕೊಂಡು ಹೋಗಬೇಕು. ನಾವು ಇದೇ ರೀತಿ ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಗ್ರಾಮಕ್ಕೆ ಮಾಡುತ್ತೇವೆ. ಏನೇ ಮಾಡಿದರೂ ಹುಟ್ಟೂರಿನ ಋಣ ತೀರಿಸಲು ಆಗದು ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ ವಿಷ್ಣುವರ್ಧನ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಎಸ್ ಯುಕೇಶ್ ಕುಮಾರ್, ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶೇಖ್ ತನ್ವೀರ್ ಆಸಿಫ್, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜು, ಮೈಸೂರು ಮೃಗಾಲಯದ ಅಧ್ಯಕ್ಷರಾದ ರಂಗಸ್ವಾಮಿ, 16 ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಣ್ಣ ತಾಯಮ್ಮ ಸೇರಿದಂತೆ 16 ಗ್ರಾಮದ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ಟಿಎಸ್ ಶಶಿಕಾಂತ್, ಪ್ರಜಾಪವ ನ್ಯೂಸ್, ಮೈಸೂರು.
ಕಿಲಾರಹಟ್ಟಿ ಗ್ರಾಮದಲ್ಲಿ ಮಕ್ಕಳ ಜಯಂತಿಯ ಪ್ರಯುಕ್ತ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಮಹಾಶಿಕ್ಷಕರ ಮತ್ತು ಪಾಲಕರ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅದ್ದೂರಿಯಾಗಿ ಮಕ್ಕಳಿಂದ ಕಾರ್ಯಕ್ರಮವನ್ನ ಜರುಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿಆರ್ಪಿ ದಬಲ್ ಸಾಬ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶರಣಗೌಡ ಹನುಮನಗೌಡ ಪೊಲೀಸ್ ಪಾಟೀಲ್ ಕಾರ್ಯಕ್ರಮವನ್ನ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ನಮ್ಮ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿರುವ ಜವಾಹರ್ಲಾಲ್ ನೆಹರು ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ. ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಮಕ್ಕಳಿಗೆ ಶಿಕ್ಷಣ ಬಹುಮುಖ್ಯ. ಶಿಕ್ಷಣದಿಂದ ಅಸಮಾನತೆ, ವರದಕ್ಷಿಣೆ, ಪಿಡುಗು, ಗುಲಾಮಗಿರಿತನ ಇವುಗಳಲ್ಲೆಲ್ಲ ಕಡಿವಾಣ ಹಾಕುವುದಕ್ಕೆ ಶಿಕ್ಷಣವೇ ಕಾರಣ. ಶಿಕ್ಷಣವನ್ನ ನೀವು ಪ್ರೀತಿಸಬೇಕು, ಮುಂದೆ ದೇಶವನ್ನ ಕಟ್ಟಬೇಕೆಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ಬಸವರಾಜ ತಳವಾರ್, ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ವಿಜಯ್ ಸಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರು, ಪ್ರೌಢಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರು, ಎರಡು ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಊರಿನ ಹಿರಿಯರಾಗಿರುವ ಅಮರೇಶ ಭೋಗಾಪುರ, ನಾಗಪ್ಪ ತಳವಾರ, ಮುದಿಯಪ್ಪ ಕುಶೇಕಲ್, ಅಂಗನವಾಡಿ ಕಾರ್ಯಕರ್ತೆ ದಾಕ್ಷಿಣಿಯಮ್ಮ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಉಪಾಧ್ಯಕ್ಷರಾದ ಜಯಮ್ಮ ಮಾನನಗೌಡ, ಕೋಳದಪ್ಪ ತಳವಾರ ಭಾಗಿಯಾಗಿದ್ರು. ಬ್ಯೂರೋ ರಿಪೋರ್ಟರ್ ಬಾಳಪ್ಪ ಕೆರಿಹೊಲ, ಪ್ರಜಾಪವ ಟಿವಿ, ಕುಷ್ಟಗಿ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕಲಿಕಾ, ಟಾಟಾ ಟ್ರಸ್ಟ್, ಆಯುಷ್ ಇಲಾಖೆ, ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಿರೇಬನ್ನಿಗೋಳ ರಾಷ್ಟ್ರೀಯ ಫ್ಲೋರೋಸಿಸ್ ಕಾರ್ಯಕ್ರಮದಡಿ ಹಿರಿಯರಿಗಾಗಿ ಆರೋಗ್ಯ ತಪಾಸಣೆ ಶಿಬಿರದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಧರ್ಮಣ್ಣ ಚೋಪಡೆ, ಸದಸ್ಯರು ಶ್ರೀ ಸುರೇಶ್, ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ದೀಪಾ ಹುಲಸೂರು, ಜಿಎಚ್ಡಿ ಚಿಕಿತ್ಸಾಲಯ ಕುಷ್ಟಗಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ದಂತ ವೈದ್ಯಾಧಿಕಾರಿ ತಾವರಗೆರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಶ್ರೀ ಸಂಗಮೇಶ್, ಜಿಲ್ಲಾ ಫ್ಲೋರೋಸಿಸ್ ಸಮಾಲೋಚಕರು ಕೊಪ್ಪಳ, ಶ್ರೀ ಬಸವರಾಜ, ಪ್ರಯೋಗಶಾಲಾ ತಜ್ಞರು ಕುಷ್ಟಗಿ, ಶ್ರೀ ಸಿದ್ದಲಿಂಗಾರೆಡ್ಡಿ, ಸಂಯೋಜಕರು ಕಲಿಕೆ ಟಾಟಾ ಟ್ರಸ್ಟ್, ಶ್ರೀ ಚನ್ನಬಸಪ್ಪ ಹನುಮನಾಳ್, ಆಪ್ತ ಸಮಾಲೋಚಕರು ಕುಷ್ಟಗಿ, ಶ್ರೀ ಶರಣಪ್ಪ ರಾಜೂರ, ಬಿಎಚ್ಇಒ ಚಳಗೇರಿ, ಶ್ರೀ ರವಿ ಗುಡಿಹಳ್ಳಿ, ಸಿಎಚ್ಒ, ಶ್ರೀ ಶರಣಪ್ಪ ಗ್ರಂಥಪಾಲಕ, ಹಿರೇಬನ್ನಿಗೋಳ ಗ್ರಾಮ ಪಂಚಾಯತ್. ಕಲಿಕೆ ಟಾಟಾ ಟ್ರಸ್ಟ್ನ ಪ್ರೇರಕರು ಶ್ರೀ ಬಸಪ್ಪ, ಶ್ರೀಮತಿ ರುಕ್ಮಿಣಿ, ಶ್ರೀಮತಿ ಅಫೀಸಾ ಬೇಗಂ, ಶ್ರೀಮತಿ ನಿರ್ಮಲಾ ಎಸ್, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನೇತ್ರ ತಪಾಸಣೆ, ಹಲ್ಲು ತಪಾಸಣೆ, ಫ್ಲೋರೋಸಿಸ್ ತಪಾಸಣೆ, ಮಧುಮೇಹ ತಪಾಸಣೆಯಲ್ಲಿ ಗುರುತಿಸಲಾದ ಕಾಯಿಲೆಗಳಿಗೆ ಅಗತ್ಯ ಔಷಧಿಗಳನ್ನ ವಿತರಿಸಿ ಹಿರಿಯ ನಾಗರಿಕರಿಗೆ ಸಲಹೆಯನ್ನ ನೀಡಲಾಯಿತು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಗ್ರಾಮ ಪಂಚಾಯತ್, ಆರೋಗ್ಯ ಇಲಾಖೆ, ಕಲಿಕೆ ಟಾಟಾ ಟ್ರಸ್ಟ್ ಹಾಗೂ ಆಯುಷ ಇಲಾಖೆ ಸಂಯುಕ್ತ ಸಹಯೋಗದಿಂದ ಈ ಶಿಬಿರ ಯಶಸ್ವಿಯಾಯಿತು. ಶ್ರೀಮತಿ ದೀಪಾ ಹುಲಸೂರು, ಆಯುಷ ಇಲಾಖೆ ಕುಷ್ಟಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಆಯುಷ ಕಾರ್ಯಕ್ರಮದಡಿ ಬರುವ ಸೌಲಭ್ಯ ಪಡೆದುಕೊಂಡು ಆರೋಗ್ಯವಾಗಿರಲು ಸಲಹೆಯನ್ನ ನೀಡಿದ್ದಾರೆ. ಶ್ರೀ ರಾಜೇಂದ್ರ ಪ್ರಸಾದ್ ದಂತ ವೈದ್ಯರು ಮಾತನಾಡಿ, ಕುಷ್ಟಗಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಜನರಿಗೆ ಫ್ಲೋರೋಸಿ ಇದೆ. ಇದನ್ನ ತಡೆಯಲು ಚಿಕಿತ್ಸೆ ಬಹು ಮುಖ್ಯ. ಅದಕ್ಕಾಗಿ ತಾವುಗಳು ದಂತ ವೈದ್ಯರುಗಳನ್ನ ಸಂಪರ್ಕ ಮಾಡಿ ಚಿಕಿತ್ಸೆ ಪಡೆಯಬೇಕು ಮತ್ತು ಒಳ್ಳೆಯ ಆಹಾರ, ಊಟ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಶ್ರೀ ಸಿದ್ದಲಿಂಗಾರೆಡ್ಡಿ, ಕಲಿಕೆ ಟಾಟಾ ಟ್ರಸ್ಟ್ ಸಂಯೋಜಕರು ಮಾತನಾಡಿ, ಗ್ರಾಮ ಪಂಚಾಯತ್ ಹಂತದ ಗ್ರಂಥಾಲಯ ಕೇಂದ್ರದಲ್ಲಿ ಹಿರಿಯರಿಗಾಗಿ ಬಹಳಷ್ಟು ಸವಲತ್ತು ನೀಡಿದ್ದು, ಕಲಿಕೆ ಟಾಟಾ ಟ್ರಸ್ಟ್ ವತಿಯಿಂದ ಪ್ರೇರಕರನ್ನ ಗ್ರಂಥಾಲಯಕ್ಕೆ ಕೇಂದ್ರಕ್ಕೆ ನೀಡಿದ್ದು, ವಾರದಲ್ಲಿ 4 ದಿನ ಹಿರಿಯರಿಗಾಗಿ ಚಟುವಟಿಕೆ ಮಾಡುತ್ತಿದೆ. ಹಿರಿಯರಿಗಾಗಿ ಚಟುವಟಿಕೆ ಮಾಡಲು ಬಹಳ ಉಪಕರಣ ನೀಡಿ ಹಿರಿಯರ ಒಳಿತಿಗಾಗಿ ಶ್ರಮ ವಹಿಸುತ್ತಿದೆ ಎಂದು ಹಿರಿಯರು ಪ್ರತಿದಿನ ಚಟುವಟಿಕೆಯಲ್ಲಿ ಭಾಗವಹಿಸಿ ಎಂದು ಹಿರಿಯರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕುಷ್ಟಗಿ. ಹೊಸೂರಿನ ಡಾಕ್ಟರ್ ಎಚ್ ನರಸಿಂಹಯ್ಯ ನ್ಯಾಷನಲ್ ಹೈಸ್ಕೂಲಿನ ವಿದ್ಯಾರ್ಥಿಗಳಾದ ಪೀತುಬಾಯಿ ಹಡಲ್ಸ್ ಪ್ರಥಮ ಸ್ಥಾನ, 100 ಮೀಟರ್ ಓಟ ದ್ವಿತೀಯ ಸ್ಥಾನ ಮತ್ತು 200 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, ರಂಜಿತಾ ಬಾಯಿ ಚಕ್ರ ಎಸೆತ ದ್ವಿತೀಯ ಸ್ಥಾನ ಹಾಗೂ ಮೋಹನ್ ಚಂದು ಊತ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, ಬರ್ಚಿ ಎಸೆತದಲ್ಲಿ ತೃತೀಯ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಬ್ಯೂರೋ ರಿಪೋರ್ಟರ್ ಧನಂಜಯ ಎಚ್ಪಿ, ಪ್ರಜಾಪವ ಟಿವಿ, ಗೌರಿಬಿದನೂರು. ಬ್ರೇಕಿಂಗ್ ನ್ಯೂಸ್. ಗಿರಿಯಮ್ಮನಹಳ್ಳಿ ಬಳಿ ಲಾರಿಗೆ ಕಾರು ಡಿಕ್ಕಿ. ಶಿವಮೊಗ್ಗ ಮೂಲದ ಫೋಟೋಗ್ರಾಫರ್ ಸಾವು, 4 ಗಾಯ.
ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಗಿರಿಯಮ್ಮನಹಳ್ಳಿ ಬಳಿ ಹೈವೇಯಲ್ಲಿ ಘಟನೆ. ಮೃತ ವ್ಯಕ್ತಿ ಅರ್ಜುನ್ 35 ವರ್ಷ, ಶಿವಮೊಗ್ಗ ಮೂಲದ ಫೋಟೋಗ್ರಾಫರ್. ಸ್ನೇಹಿತರ ಜೊತೆ ಕಾರಿನಲ್ಲಿ ಬಳ್ಳಾರಿಗೆ ತೆರಳುತ್ತಿದ್ದ ವೇಳೆ ಅಪಘಾತ. ಬಳ್ಳಾರಿಯಲ್ಲಿ ಮದುವೆ ಕಾರ್ಯಕ್ರಮದ ಫೋಟೋಶೂಟ್ ಮಾಡಲು ತೆರಳುತ್ತಿದ್ದ ವೇಳೆ ಘಟನೆ. ನವೀನ್, ಬಸವರಾಜ್, ಸ್ವರೂಪ್ ಸೇರಿ 4 ಗಾಯ. ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಗಾಯಾಳುಗಳು ರವಾನೆ. ಸ್ಥಳಕ್ಕೆ ತಳಕು ಪಿಎಸ್ಐ ಶಿವಕುಮಾರ್ ಭೇಟಿ, ಪರಿಶೀಲನೆ. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, ಪ್ರಜಾಪವರ್ ನ್ಯೂಸ್. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಅಭೂತಪೂರ್ವ ಜಯ. ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷಗಳ ಅಭೂತಪೂರ್ವ ಗೆಲುವಿಗೆ ನಾಯಕನಹಟ್ಟಿ ಬಿಜೆಪಿ ಮಂಡಲದ ಪದಾಧಿಕಾರಿಗಳಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ನಂತರ ನಿಕಟಪೂರ್ವ ಮಂಡಲಾಧ್ಯಕ್ಷ ಎಂವೈಟಿ ಸ್ವಾಮಿ ಮಾತನಾಡಿ, ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಗಳು 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದ್ದಾರೆ. ಬಿಹಾರದ ಮತದಾರರು ಕಾಂಗ್ರೆಸ್ ಪಕ್ಷದ ಮಹಾಘಟಕ ಬಂದ್ನ ನಿರ್ನಾಮಗೊಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಬಿಹಾರದ ಚುನಾವಣೆಗಳಲ್ಲಿ ಮತಗಳ್ಳತನವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಆದರೆ ಈವರೆಗೆ ಯಾವುದೇ ಒಂದು ದಾಖಲೆಗಳನ್ನು ನೀಡದೆ ಹಾಗೂ ಚುನಾವಣಾ ಆಯೋಗಕ್ಕೂ ದೂರು ಸಹ ಸಲ್ಲಿಸದೆ ಪ್ರಚಾರ ಪಡೆಯಲು ಇಲ್ಲಸಲ್ಲದ ಆರೋಪವನ್ನು ಎನ್ಡಿಎ ಸರ್ಕಾರದ ವಿರುದ್ಧ ಹೊರಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಸಮಾವೇಶದಲ್ಲಿ ಹೇಳುತ್ತಾರೆ, 15 ನಿಮಿಷದಲ್ಲಿ ಒಬ್ಬ ಮಹಿಳೆ 16 ಕಡೆ ಮತದಾನ ಮಾಡಿದ್ದಾರೆ. ಈ ವಿಚಾರ ಎಂದಾದರೂ ನಂಬಲು ಸಾಧ್ಯವೇ? ಯಾರೂ ನಂಬಲು ಸಾಧ್ಯವಿಲ್ಲದ ವಿಚಾರವನ್ನು ರಾಜ್ಯ ಸುದ್ದಿ ಆಗಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಇಟ್ಟುಕೊಂಡು ಕಳ್ಳತನವಾಗಿದೆ ಎಂದು ಅಪಪ್ರಚಾರ ಮಾಡಿದರು. ಹೀಗಿದ್ದರೂ ಕೂಡ ಬಿಹಾರದ ಜನತೆ ಅದ್ಯಾವುದಕ್ಕೂ ಕಿವಿಗೊಡದೆ ಸುಮಾರು 200ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮಹಾಗಠ್ ಬಂದ್ಗೆ ಮರ್ಮಾಘಾತವನ್ನು ನೀಡಿದ್ದಾರೆ. ವರದಿ ಹರೀಶ್, ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ವಿಜಯವನ್ನು ನಮ್ಮ ಎನ್ಡಿಎ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ಒಂದು ಅವಧಿಯಲ್ಲಿ ಬಿಹಾರ ಸಾಕಷ್ಟು ಹಿಂದುಳಿದಿತ್ತು. ಆದರೂ ಸಮೇತ ಈಗ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಜೋಡಿ ಇವತ್ತು ಸಾಕಷ್ಟು ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದೆ. ಅವರು ಇನ್ನೂ ಸಮೇತ ಸಾಕಷ್ಟು ಈ ಅವಧಿಯಲ್ಲಿ ಬಿಹಾರವನ್ನು ಒಂದು ಅಗ್ರಿಕಲ್ಚರ್ ಅಂದರೆ ಎಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಉತ್ತಮವಾದ ಕೈಗಾರಿಕೆಗಳನ್ನು ಅಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೆಚ್ಚಿನ ಒತ್ತು ಕೊಟ್ಬಿಟ್ಟು ಅಲ್ಲಿ ಹಿಂದುಳಿತಕ್ಕಂಥ ಪ್ರದೇಶವನ್ನು ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ಈ ಒಂದು ರಾಹುಲ್ ಗಾಂಧಿಯವರು ಈ ಕುಚೋದ್ಯವಾದ ಹೇಳಿಕೆಯನ್ನು ಕೊಟ್ಕೊಂಡ್ಬಿಟ್ಟು ಒಂದು ಜನಗಳನ್ನ ತಪ್ಪುದಾರಿಗೆ ಎಳೆದು ಮತ್ತು ಚುನಾವಣಾ ಆಯೋಗವನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಇನ್ನಾದರೂ ಬಿಟ್ಟು ಅವರು ಒಂದು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡಲಿ. ಅಲ್ಲಿ ಬಿಹಾರದ ಜನತೆ ಕಾಂಗ್ರೆಸ್ನ ಹೀನಾಯವಾಗಿ ಸೋಲಿಸ್ಬಿಟ್ಟು ಕೇವಲ 5 ಸೀಟಿಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಭಾಳ ದೌರ್ಭಾಗ್ಯ. ಅದಕ್ಕೆ ಕಾರಣ ಇಷ್ಟೇ ಅಂದರೆ ಅವರಲ್ಲಿರ್ತಕ್ಕಂಥ ಅನೀತಿಗಳು ಮತ್ತು ಸಂಬಂಧವಿಲ್ಲದಂಥ ಬರೀ ಸುಳ್ಳು ಹೇಳಿಕೆಗಳು ಕೊಡ್ತಿರ್ತಕ್ಕಂಥದ್ದನ್ನ ಜನ ಯಾವತ್ತೂ ಸಹಿಸೋದಿಲ್ಲ. ಇವತ್ತು ಏನಿದ್ರು ಜನ ಅಭಿವೃದ್ಧಿ ಪರವಾಗಿ ಮತ ಹಾಕ್ತಾರೆ ವಿನ ಅವ್ರ ಸುಳ್ಳಿಗೆ ಅದಕ್ಕೆ ಅಥವಾ ದುಡ್ಡಿಗೆ ಯಾವಾಗಲೂ ಮತ ಹಾಕೋದಿಲ್ಲ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಬಿಹಾರದ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. 14/11/2025ನೇ ತಾರೀಕು ನಡೆದಂಥ ಬಿಹಾರ ವಿಧಾನಸಭೆಯ ಒಂದು ಮತದಾನ ಎಣಿಕೆಯಲ್ಲಿ ಬಿಹಾರದ ಮತದಾರರು ಎನ್ಡಿಎ ಅಭ್ಯರ್ಥಿಗಳಿಗೆ ಅಭೂತಪೂರ್ವ ಬೆಂಬಲ ಕೊಟ್ಟು ಅವ್ರನ್ನ ಬೆಂಬಲಿಸಿ ಗೆಲ್ಲಿಸಿದ್ದಕ್ಕೆ ಪ್ರಪ್ರಥಮವಾಗಿ ಬಿಹಾರದ ಮತದಾರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಅದೇ ಥರವಾಗಿ ಈಗ ಅಲ್ಲಿ ನಡೆದಿದ್ದಂಥ ಚುನಾವಣೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ವರ್ಸಸ್ ರಾಹುಲ್ ಗಾಂಧಿ ಮತ್ತು ಇದು RJD ಅಭ್ಯರ್ಥಿ ವಿರುದ್ಧ. ಆದ್ರೂ ಜನ ಅಲ್ಲಿ ಜಂಗಲ್ ರಾಜ್ಯನ ತಿರಸ್ಕರಿಸಿಬಿಟ್ಟು ಹಿಂದೆ ಲಲ್ಲು ಪ್ರಸಾದ್ ಯಾದವ್ ಮತ್ತು ರಾಬ್ಡಿ ದೇವಿ ಅಧಿಕಾರಾವಧಿಯಲ್ಲಿ ಅಲ್ಲಿ ನಡೆದಕ್ಕಂಥ ಒಂದು ದೌರ್ಜನ್ಯಗಳನ್ನ ಜನ ಇನ್ನೂ ಮರ್ತಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಮನಗಂಡ್ಬಿಟ್ಟು ಅಭಿವೃದ್ಧಿ ಪರವಾಗಿ ಜನ ಮತ ಹಾಕಿದ್ದಾರೆ. ಇವರು ಎಷ್ಟೇ ರಾಹುಲ್ ಗಾಂಧಿಯವರು ಸುಮ್ಮನೆ ಅವರು ಪ್ರಚಾರ ಮಾಡ್ಕೊಂತ ವೋಟ್ ಚೋರಿ ಮತಗಳ್ಳತನ ನಡೀತಾ ಇದೆ ಅಂತಂದು ಅವ್ರು ಎಷ್ಟೇ ಅಪಪ್ರಚಾರ ಮಾಡಿದ್ರು ಅವರೆಲ್ಲ ಅಪಪ್ರಚಾರಕ್ಕೂ ಬಿಹಾರದ ಮತದಾರರು ಸಾರಾಸಗಟಾಗಿ ತಿರಸ್ಕರಿಸಿಬಿಟ್ಟು ಅಭೂತಪೂರ್ವವಾದ ಬೆಂಬಲವನ್ನು ನಮ್ಮ NDA ಅಭ್ಯರ್ಥಿಗಳಿಗೆ ಗೆಲ್ಲಿಸಿ ಒಂದು ಸುಮಾರು ದಾಖಲೆಯ ಶತಾಯುಷಿ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರಿಗೆ ಜೆಡಿಎಸ್ ಪಕ್ಷದಿಂದ ಶ್ರದ್ಧಾಂಜಲಿ.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಶತಾಯುಷಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನವರ ನಿಧನದ ಹಿನ್ನೆಲೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಾಲುಮರದ ತಿಮ್ಮಕ್ಕನವರ ಪರಿಸರ ಸಂರಕ್ಷಣೆ ಹಾಗೂ ಮರಗಿಡಗಳ ಅಭಿಮಾನದ ಕುರಿತು ಗುಣಗಾನ ಮಾಡಿ 1 ನಿಮಿಷದ ಮೌನ ಆಚರಿಸಿ ಗೌರವ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಮುಕ್ತಾ ಮುನಿಯಪ್ಪ, ಗೌರಿಬಿದನೂರು ತಾಲೂಕಿನ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ, ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಸಂತೆ ಕಲ್ಲಹಳ್ಳಿ ಪ್ರಭಾಕರ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು, ನಗರಸಭಾ ಸದಸ್ಯರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಕಾಯಂ ಶಿಕ್ಷಕರನ್ನ ನೇಮಿಸುವಂತೆ ಹೂಡಾ ಗ್ರಾಮಸ್ಥರ ಒತ್ತಾಯ. ಸಿಂಧನೂರು ತಾಲೂಕಿನ ಹೂಡಾ ಗ್ರಾಮದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಯಂ ಶಿಕ್ಷಕರ ಕೊರತೆ ಇದೆ. ಇದರಿಂದಾಗಿ ಮಕ್ಕಳು ಈ ಗ್ರಾಮದ ಶಾಲೆಯನ್ನ ತೊರೆದು ಬೇರೆಡೆಗೆ ಹೋಗುವುದನ್ನ ನಾವೆಲ್ಲರೂ ತಡೆಯಬೇಕಾಗಿದೆ. ಶಿಕ್ಷಕರು, ಪೋಷಕರು, ಪಾಲಕರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಸೇರಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡ್ತೇವೆ ಎಂದು ಗ್ರಾಮದ ಹಿರಿಯರಾದ ತಿಮ್ಮಪ್ಪ ನಾಯಕ ಹೂಡಾ ಹೇಳಿದ್ದಾರೆ. ತಾಲೂಕಿನ ಹೂಡಾ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ಕೊರತೆಯಿಂದ ಬೇಸತ್ತ ಗ್ರಾಮದ ಜನರು ಇಂದು ಶಾಲೆಯ ಮುಂದೆ ಪ್ರತಿಭಟಿಸಿ ಕಾಯಂ ಶಿಕ್ಷಕರ ನೇಮಕಾತಿಗೆ ಪಟ್ಟು ಹಿಡಿದು 4-5 ದಿನ ಗಡುವು ನೀಡಿದ್ದಾರೆ. 1 ರಿಂದ 8ನೇ ತರಗತಿವರೆಗೆ 210 ಮಕ್ಕಳಿದ್ದು ಒಬ್ಬ ಶಿಕ್ಷಕಿ ಹಾಗೂ ಮುಖ್ಯ ಗುರುಗಳಿದ್ದಾರೆ. ಬಿಟ್ಟರೆ 6 ಜನ ಅತಿಥಿ ಶಿಕ್ಷಕರಿಂದಲೇ ಬೋಧನೆ ನಡೆಯುತ್ತಿದೆ. ಈಗಿರುವ ಹೆಚ್ಚುವರಿ ಮುಖ್ಯ ಗುರುಗಳಾದ ಅಂಬಣ್ಣ ಅವರು ಸಹ ಈಗಾಗಲೇ ಮುಲ್ಕಾಪುರ ಗ್ರಾಮಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಇವರು ಹೋದ ಮೇಲೆ ಬರೀ ಅತಿಥಿ ಶಿಕ್ಷಕರೊಂದೇ ಉಳಿಯುವಂತಾಗುತ್ತದೆ. ಹೀಗಾಗಿ ಅತಿಥಿ ಶಿಕ್ಷಕರ ಮೇಲೆ ಪಾಲಕರು ನಂಬಿಕೆ ಇಡದೆ ತಮ್ಮ ಮಕ್ಕಳನ್ನ ಬೇರೆಡೆಗೆ ಕಳಿಸುವಂತಹ ಕೆಲಸ ಆಗ್ತಾ ಇದೆ. ಹೀಗಾಗಿ ಹೂಡಾ ಗ್ರಾಮದ ಶಾಲೆ ಮುಚ್ಚುವ ಹಂತಕ್ಕೆ ಬಂದರೂ ಬರಬಹುದು. ಕಾರಣ ಕಡಿಮೆ ಎಂದರೂ 4 ಜನ ಕಾಯಂ ಶಿಕ್ಷಕರನ್ನಾದರೂ ತಕ್ಷಣವೇ ನೇಮಕ ಮಾಡಿ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ನಂತರ ಎಸ್ಡಿಎಂಸಿ ಸದಸ್ಯ ಜಿಲಾನಿ ಪಾಷಾ ಮಾತನಾಡಿ 270 ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿಗಳು ಈಗ 210ಕ್ಕೆ ಬಂದಿದೆ. ಕಾರಣ ಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಮೊದಲೆಲ್ಲ 8 ಜನ ಶಿಕ್ಷಕರಿದ್ದರು. ಅನಿವಾರ್ಯ ಕಾರಣಗಳಿಂದ ಅವರು ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗಿದ್ದಾರೆ. ಉಳಿದಿದ್ದು 2 ಜನ ಶಿಕ್ಷಕರು ಮಾತ್ರ. ಇವರ ಜೊತೆಗೆ 6 ಜನ ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಾರೆ. ಅತಿಥಿ ಶಿಕ್ಷಕರನ್ನ ಅಲ್ಲಗೆಳೆಯುವುದಿಲ್ಲ. ಅವರ ಪ್ರತಿಭೆಗೆ ತಕ್ಕ ಹಾಗೆ ಪಾಠ ಮಾಡ್ತಾ ಇದ್ದಾರೆ. ಹಾಗೂ ಪಕ್ಕದ ಉರ್ದು ಶಾಲೆಯಲ್ಲಿ ಕೂಡ ಇದೇ ಸಮಸ್ಯೆ ಇದೆ. 2 ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕಾಯಂ ಶಿಕ್ಷಕರು ಇಲ್ಲ. ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಬಿಆರ್ಸಿ, ಡಿಡಿಪಿಐ ಈ ಹೂಡಾ ಗ್ರಾಮದ ಮಕ್ಕಳಿಗೆ ಶಿಕ್ಷಣದ ಕೊರತೆ ನೀಗಿಸಲು ಇನ್ನೊಂದು 3-4 ದಿನದಲ್ಲಿ ಎರವಲು ಶಿಕ್ಷಕರನ್ನ ಕಳಿಸಿ ಉನ್ನತ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಸಣ್ಣಪ್ಪ ಆಚಾರಿ, ಉಪಾಧ್ಯಕ್ಷ ಜಹೀರ್ ಪಾಷಾ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದನಗೌಡ ಜಾಲಿಹಾಳ, ಎಸ್ಡಿಎಂಸಿ ಸದಸ್ಯರಾದ ರಾಮಕೃಷ್ಣ ಬೆಳಗುಂಡಿ, ಖಾಜಾ ಸಾಬ್, ಪಾಲಕ್ ಹುಲ್ಲೇಶ್, ಹೆಚ್ಚುವರಿ ಮುಖ್ಯ ಗುರುಗಳಾದ ಅಂಬಣ್ಣ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು. ಬ್ಯೂರೋ ರಿಪೋರ್ಟರ್ ವೆಂಕಟೇಶ್ ನಾಯಕ್, ಪ್ರಜಾಪವರ್ ಟಿವಿ, ಸಿಂಧನೂರು. ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂಡಾ ದಿನಾಂಕ 14/11/2025 ಆಯೋಜನೆಗೊಂಡಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಸ್ವಾಗತ ಕೋರುತ್ತೇನೆ. ನಂತರ ನಮ್ಮ ಶಾಲೆ ಮುಖ್ಯ ಗುರುಗಳು ಮತ್ತು ನನ್ನ ಸಹೋದ್ಯೋಗಿಗಳೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ನಾವು ನೋಡಿದಾಗ ಮೊದಲು 270 ಜನ ದಾಖಲಾತಿದ್ದಂಥದ್ದು ಇವತ್ತು 210 ಕುಶಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ನಿಮಗೆಲ್ಲ ಗೊತ್ತಿದೆ. ಯಾಕಂತಂದರೆ ಮೊದಲೆಲ್ಲ ಇಲ್ಲಿ ಸುಮಾರು 8 ಜನ ಶಿಕ್ಷಕರು ಸೇವೆ ಸಲ್ಲಿಸ್ತಾ ಇದ್ದರು. ಅನಿವಾರ್ಯ ಕಾರಣಗಳಿಂದ ಅವರು ಟ್ರಾನ್ಸ್ಫರ್ ಬಂದಾಗ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಟ್ರು. ಹೋದಾಗ ಇಲ್ಲಿ ಕೇವಲ 2 ಶಿಕ್ಷಕರು ಮಾತ್ರ ಇದ್ದರು. ಹಾಗಾಗಿ ಮಕ್ಕಳನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕನ್ನೋದು ಗೊತ್ತಾಗಲಿಲ್ಲ. ಮೊನ್ನೆ ಏನಾಗ್ಬಿಟ್ಟಂದ್ರೆ ಬರೀ ಅತಿ ಶಿಕ್ಷಕರು ಕೊಟ್ಟಾರ. ಅಲ್ಲಿ ಏನಾಗ್ಬಿಡ್ತಂದ್ರೆ ಇಲ್ಲಿ ನಮ್ಮ ಎಸ್ಡಿಎಂಸಿಯಿಂದ ಕೂಡ ಅದಕ್ಕೆ ವಿರೋಧ ಮಾಡಿದ್ವಿ. ಯಾಕಂದರೆ ನಿಮಗೆ ಅತಿ ಶಿಕ್ಷಕರಿದ್ದರೆ ಮಕ್ಕಳು ಇದಾಗೋದಿಲ್ಲ, ದಯವಿಟ್ಟು ನೀವು ಏನಾದರೂ ಒಂದು ಅಪಾಯಿಂಟ್ಮೆಂಟ್ ಕೊಡೋದನ್ನು ರಿಲೀವ್ ಮಾಡೋಕ್ಕಾಗಲ್ಲ ಅವ್ರಿಗಂತ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರದ ಆದೇಶ ಪ್ರಕಾರ ಅವರು ತಮ್ಮ ಹಕ್ಕನ್ನು ಚಲಾಯಿಸ್ಕೊಂಡು ಅವರು ಬೇರೆ ಕಡೆ ಹೋಗ್ಬಿಟ್ರು. ಹಂಗಾಗಿ ಇಲ್ಲಿ ಮಕ್ಕಳಿಗೆ ಸರಿಯಾಗಿ
ಮ್ಯಾನೇಜ್ ಮಾಡ್ತಕ್ಕಂಥದ್ದು ಶಿಕ್ಷಕರಿಂದ ಆಗ್ತಾ ಇಲ್ಲ. ಇವತ್ತು ಅತಿಥಿ ಶಿಕ್ಷಕರು ಅವ್ರ ಬಗ್ಗೆ ನಾವು ಯಾವತ್ತೂ ಆಸೆ ಪಡೋಕ್ಕೆ ಬರೋಂಗಿಲ್ಲ. ಅವರ ಒಂದು ಪ್ರತಿನಿಧಿತಕ್ಕಂಥ ಒಂದು ಪಾಠ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ 210 ಮಕ್ಕಳಿದ್ದು ಕೂಡ ಇಷ್ಟು ದೊಡ್ಡ ಶಾಲೆ ಇದ್ದರೂ ಕೂಡ ಇದು ಒಂದೇ ಶಾಲೆ ಅಂತಲ್ಲ, ಇವತ್ತು ಪಕ್ಕದಲ್ಲಿ ಒಂದು ಉರ್ದು ಶಾಲೆ ಕೂಡ ಇದೆ, ಅಲ್ಲಿ ಕೂಡ ಇದೇ ಕೊರತೆ, ಅಲ್ಲಿ ಕೂಡ ಶಿಕ್ಷಕರ ಕೊರತೆ, ಅಲ್ಲಿ ಕೂಡ ಅತಿಥಿ ಶಿಕ್ಷಕರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 2 ಶಾಲೆಗಳಲ್ಲಿ ಕೂಡ ಮಕ್ಕಳ ಸಂಖ್ಯೆ ಇದ್ದರೂ ಕೂಡ ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇಲ್ಲ. ಹಾಗಾಗಿ ಸಂಬಂಧಪಟ್ಟಂಥ ಇವತ್ತು BO ಇರ್ಬೋದು, BRC ಇರ್ಬೋದು, DDP ಇರ್ಬೋದು, ಇವರೆಲ್ಲರೂ ಕೂಡ ಈ BRC ವ್ಯಾಪ್ತಿಯಲ್ಲಿರ್ಬೋದು, CRC ವ್ಯಾಪ್ತಿಯಲ್ಲಿ ಆಗಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಶಾಲೆಯಲ್ಲಿದ್ದು ಕೂಡ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅವ್ರನ್ನ ಆದಷ್ಟು ಬೇಗ ನಮ್ಮ ಉಡಾ ಶಾಲೆಗೆ ಕಳಿಸಿ ಈ ಶಿಕ್ಷಣದ ಒಂದು ಕೊರತೆಯನ್ನು ನೀಗಿಸ್ಬೇಕಂತ ಹೇಳುತ್ತಾ, ಇಲ್ಲ ಅಂತಂದರೆ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಪಾಲಕರ ಸಭೆ ಕೂಡ ಮಾಡಿ ಒಂದು ನಿರ್ಧಾರ ಮಾಡಿದ್ದೀವಿ. ಈ ಒಂದು 3-4 ದಿನ ಒಳಗಡೆ ಶಿಕ್ಷಕರ ಕೊರತೆ ಏನಾದರೂ ಅವರು ಆಲ್ಟರ್ನೇಟ್ ಆಗಿ ಅದಕ್ಕೆ ಎರವಲು ಸೇವೆ ಕೊಟ್ಟು ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಡೋ ಹಾಗೆ ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಆ ಒಂದು BO ಕಾರ್ಯಾಲಯಕ್ಕೆ ಹೋಗಿ ಮುತ್ತಿಗೆ ಹಾಕಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಇವತ್ತು ನಾವು ಸಭೆಯಲ್ಲಿ ಡಿಸೈಡ್ ಮಾಡಿದ್ವಿ. ಹೀಗಾಗಿ ಮುಂದೊಂದು ದಿನ ಅದು ಆಗೋದಕ್ಕೆ ಮುಂಚಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಶಾಲೆಗೆ ಎರವಲು ಸೇವೆ ಮೇರೆಗೆ ಆಗಲಿ ಅಥವಾ ಯಾವುದೇ ಆಗಲಿ ಆ ಶಿಕ್ಷಕರ ನೇಮಕ ಮಾಡಿ ಮಕ್ಕಳಿಗೆ ಒಂದು ಉನ್ನತವಾದ ಶಿಕ್ಷಣ ಕೊಡಬೇಕಂತ ಹೇಳುತ್ತಾ ಇಲ್ಲಿಗೆ ಒಂದೆರಡು ಮಾತನ್ನು ನಾನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಮೊದಲಿಂದ ಸರ್ ಉಡಾ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳು ಬೇರೆ ಕಡೆಗೆ ಹೊರಟಿರುವುದನ್ನು ಇಲ್ಲಿ ಪಾಲಕರು ಸಹ ಮತ್ತು ಪೋಷಕರು ನಾವೆಲ್ಲರೂ ಕೂಡ ಹೋರಾಟದಲ್ಲಿ ನಿರತರಾಗಿ ಮತ್ತು ನಮ್ಮ ಶಾಲೆಗೆ ಶಿಕ್ಷಕರನ್ನು ತರುವಂತಹ ಕೆಲಸ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಪಾಲಕರು ಮತ್ತು ಪೋಷಕರು ಮತ್ತು SDMCಯ ಸದಸ್ಯರು, ಅಧ್ಯಕ್ಷರು, ಸರ್ವ ಸದಸ್ಯರೆಲ್ಲರೂ ಕೂಡಿ BO ಆಫೀಸಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡಿ ಮುಂದೊಂದು ದಿನದಲ್ಲಿ ಮಾಡಿ ಆ ಶಿಕ್ಷಕರನ್ನು ನೀಗಿಸುವಂಥ ಕಾರ್ಯ ಇದಾಗಬೇಕಾಗಿದೆ. ಇಲ್ಲಿ ಬರೀ ಅತಿಥಿ ಶಿಕ್ಷಕರಿಂದನೇ ನಡೀತಿದೆ. ಈಗ ಇರ್ತಕ್ಕಂಥ ಮುಖ್ಯ ಗುರುಗಳು ವರ್ಗಾವಣೆಗೊಂಡಿದ್ದಾರೆ ಮಲ್ಕಾಪುರಕ್ಕೆ. ಅವರು ಹೋಗಿಂದೆ ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕರನ್ನೇ ಉಳಿಯುವಂಥ ಕೆಲಸ ಆಗಿದೆ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಪಾಲಕರು ಈ ಅತಿಥಿ ಶಿಕ್ಷಕರ ಮೇಲೆ ನಂಬಿಕೆ ಇಲ್ಲದೆ ನಮ್ಮ ಮಕ್ಕಳನ್ನು ಬೇರೆ ಶಾಲೆಗೆ ಮಕ್ಕಳನ್ನು ಹಚ್ಚುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ 270 ಇರ್ತಕ್ಕಂಥ ಈ ಮಕ್ಕಳ ಸಂಖ್ಯೆ ಈಗ ಕುಸಿದು 210ಕ್ಕೆ ಬಂದಿದೆ. ಇನ್ನು ಎಲ್ಲ ಶಿಕ್ಷಕರು ವರ್ಗಾವಣೆಗೊಂಡರೆ ಇಲ್ಲಿರ್ತಕ್ಕಂಥ ಮಕ್ಕಳು ಬೇರೆ ಕಡೆ ಹಚ್ಚಿ ಈ ಶಾಲೆ ಮುಚ್ಚುವಂತಹ ಹಂತಕ್ಕೆ ಬರೋದರಲ್ಲಿ ಸಂಶಯ ಇಲ್ಲ. ಆದ್ದರಿಂದ BO ಅವರಿಗೆ ನಾವು ಮನವಿ ಮಾಡಿಕೊಳ್ತೀವಿ, ಆದಷ್ಟು ಬೇಗನೆ ಉಡಾ ಗ್ರಾಮಕ್ಕೆ ಸರ್ಕಾರಿ ಉನ್ನತೀಕರಿಸಿದ ಶಾಲೆಗೆ 4 ಜನ ಶಿಕ್ಷಕರನ್ನು ನೇಮಕ ಮಾಡಿ ಈ ಶಾಲೆಯನ್ನು ಮತ್ತೆ ಹೆಚ್ಚು ಮಕ್ಕಳನ್ನು ಈ ಶಾಲೆಗೆ ನೋಂದಾವಣಿ ಮಾಡಿ ಅವರಿಗೆ ಉನ್ನತವಾದ ಶಿಕ್ಷಣ ನೀಡಬೇಕಂತ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.